ಹಾಯ್, ಗುಡ್ ಮಾರ್ನಿಂಗ್. ಇವಾಗ ನಾನು ನಿಮ್ಮ ಟಾಪಿಕ್ ಏನು ಹೇಳ್ಕೊಡ್ತಿದ್ದೀನಿ ಅಂತಂದರೆ, ಇವತ್ತಿನ ಟಾಪಿಕ್ ನಿಮಗೆ ಸ್ಕೇಲಿಂಗ್ ಆಫ್ ದಿ ಆಬ್ಜೆಕ್ಟ್ ಹೇಳ್ಕೊಡ್ತೇನೆ. ಸ್ಕೇಲಿಂಗ್ ಅಂದರೆ ಏನು? ಆಬ್ಜೆಕ್ಟಲ್ಲಿ ಇವಾಗ ಎಕ್ಸಾಂಪಲ್ 1:1 ಇರುತ್ತೆ, 1:2 ಇರುತ್ತೆ, 1:3 ಇರುತ್ತೆ, ಆ ಥರ ಮಲ್ಟಿಪಲ್ ಸೈಜಸ್ ಆಫ್ ದಿ ಆಬ್ಜೆಕ್ಟ್ ಸ್ಕೇಲ್ ಮಾಡೋಕ್ಕೆ. ಇದು ನಾನು ಪ್ರಾಜೆಕ್ಟ್ ಮಾಡ್ತಿರೋದು ಆಫೀಸ್, ಇದು ನನ್ನ ಆಫೀಷಿಯಲ್ ಇದೆ. ಜಸ್ಟ್ ಇದರಲ್ಲಿ ನಾನು ಬ್ಲಾಗ್ಸ್ ತೊಗೊತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ. ಇದನ್ನು ಇಲ್ಲಿ ತಂದು ಕಂಟ್ರೋಲ್-V ನೋಡಿ. ಇದು ಎಷ್ಟು ಹೊಡೆದಿದೆ ಅಂತಂದರೆ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಎಕ್ಸಾಂಪಲ್, ಇದೊಂದು ಆಬ್ಜೆಕ್ಟ್ ಇದೆ. ಈಗ ಇದಕ್ಕೆ ನಾವು ಲೈಟ್ ಫಿಕ್ಚರ್ ಅಂತ ಕರಿತೀವಿ. ಇದು ಆಬ್ಜೆಕ್ಟನ್ನು ಯಾವ ಥರ ಎಡಿಟ್ ಏನು ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ. ಫಸ್ಟ್ ಒಂದು ಸ್ವಲ್ಪ ಮೆಜರ್ ಮಾಡಿ ನೋಡೋಣ, ಇದು ಎಷ್ಟು ಸೈಜಲ್ಲಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಎಷ್ಟಿದೆ? 602 ಇದೆ. ಓಕೆ, ಗುಡ್. ಡೈಮೆನ್ಷನ್ಸ್ ಹಾಕೋಣ. ಅದಕ್ಕೆ ಡೈಮೆನ್ಷನ್ಸ್ ಎನಿವೇಸ್ ಕ್ಲಾಸಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಸೇಮ್ ಥಿಂಗ್ ಫಾಲೋ ಮಾಡ್ಕೊಳ್ಳಿ. ಓಕೆ, 602 ಇದೆ. ಇದನ್ನು ಬೇಕಾದರೆ ಇವಾಗ ಡೈಮೆನ್ಷನ್ಸ್ ಎಡಿಟ್ ಮಾಡ್ಕೊಂಡು ಹೇಳ್ಕೊಟ್ಟಿದ್ದೀನಲ್ಲ, ಆ ಥರ ಪ್ರಾಪರ್ಟೀಸ್ಗೆ ಹೋಗಿ ನೀವು ವ್ಯೂ ಮಾಡ್ತೀರ ಅಂತಂದರೆ ಪ್ರಾಪರ್ಟೀಸ್ಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋಬೋದು ನೀವು. ಇಫ್ ಎಕ್ಸಾಂಪಲ್ ಡೈಮೆನ್ಷನ್ಸ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಇದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿಬಿಟ್ಟು PR ಅಂದರೆ ಪ್ರಾಪರ್ಟೀಸ್ ಸೆಲೆಕ್ಟ್ ಆಗುತ್ತೆ. ಪ್ರಾಪರ್ಟೀಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದು ಯಾರ ಸೈಜಸ್ ಅವೆಲ್ಲ ಇದೆ ನೋಡಿ, ಅವು ಬೇಕಿದ್ರೆ ನೀವೇ ಏನು ಚೇಂಜಸ್ ಬೇಕಾದ್ರೆ ಮಾಡ್ಕೋಬೋದು. ಎರೋ ಸೈಜ್ 2.5 ಇದೆ, ನಾನು ಇವಾಗ 10 ಅಂತ ಕೊಡ್ತೀನಿ, ಸ್ವಲ್ಪ ದೊಡ್ಡದಾಗುತ್ತೆ. ಓಕೆ, ಅದೇ ಥರ ಇವಾಗ ನೋಡಿ ವಿಸಿಬಲ್ ಆಯಿತು, ಎರೋ ಸೈಜ್ ವಿಸಿಬಲ್ ಆಯಿತು ನಿಮಗೆ. ಆ ಥರ ಚೇಂಜಸ್ ಮಾಡ್ಕೋಬೋದು. ಇವೆಲ್ಲ ಸಿಂಪಲ್ ಆಬ್ಜೆಕ್ಟ್ಸ್ ಇರುತ್ತೆ, ಇವೆಲ್ಲ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ಮೇನ್ ಹೇಳ್ಕೊಡೋ ಟಾಪಿಕ್ ಏನಂದರೆ ಸ್ಕೇಲಿಂಗ್ ಅಂದರೆ ತುಂಬ ಸಿಂಪಲ್ ಇದೆ. ಸ್ಕೇಲ್ ಶಾರ್ಟ್ಕಟ್ ಹೇಳ್ತೀನಿ. ಫಸ್ಟು SC ಅಂತ ಟೈಪ್ ಮಾಡಿದ್ರೆ ಸಾಕು, ನೀವು ಸ್ಕೇಲ್ ಆಗುತ್ತೆ. ಯಾವ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀರಾ, ಈಗ ಎಕ್ಸಾಂಪಲ್ ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿಬಿಟ್ಟು SC ಅಂತ ಟೈಪ್ ಮಾಡಿ, ಬೇಸ್ ಪಾಯಿಂಟ್ ಯಾವುದಾದ್ರು ರೆಫರೆನ್ಸ್ ತೊಗೊಳ್ಳಿ. ಎಷ್ಟು ಬೇಕು ನಮಗೆ? 10 ಬೇಕು, 10 ಟೈಮ್ಸ್ ಹಾಗೆ ಗೊತ್ತಿತ್ತಲ್ಲ, ಹಾಗೆ ಇಷ್ಟೇ ಇರುತ್ತೆ ಇದು. ಇವಾಗ ಏನು ಸ್ಕೇಲ್ ಇದೆ ಇಲ್ಲಿ ನೋಡಿ, SC ಇದು 10 ಟೈಮ್ಸ್, ಮತ್ತು 10 ಟೈಮ್ಸ್, SC 2 ಟೈಮ್ಸ್ ಮಾತ್ರ ಆಯಿತು. ಹಾಗೆ ಆ ಥರ ಇದು ಸಿಂಪಲ್ ಇರುತ್ತೆ ಡ್ರಾಯಿಂಗ್ ಹೇಳ್ಕೊಡೋದು. ಓಕೆ, ಸಿಂಪಲ್ ಇದೆ ಇದು ಅಷ್ಟೇ. ಇವಾಗ ಸ್ಕೇಲಿಂಗ್ ಮಾಡೋದು, ಆಬ್ಜೆಕ್ಟ್ ಮಾಡೋದು. ಸ್ಕೇಲಿಂಗ್ ಅಂದರೆ ಜಸ್ಟ್ ಎಕ್ಸಾಂಪಲ್ ಇವಾಗ ತೋರಿಸ್ತಲ್ಲ, ಅದೇ ಥರ ಸ್ಕೇಲಿಂಗ್. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಅದೇ ಆಬ್ಜೆಕ್ಟನ್ನು ಏನು ಸ್ಕೇಲ್ ಮಾಡ್ತೀವಿ. ಎಕ್ಸಾಂಪಲ್ ಇವಾಗ ಒಂದು ರೆಕ್ಟ್ಯಾಂಗಲ್ ತೊಗೊಂಡಿದ್ದೀನಿ ನಾನು, ನಿಮಗೆ ಎಷ್ಟಿದೆ ನನಗೆ. Avodha promise you a bright future. Learn now, pay after you land the job. Register now.